ಸುಮಾರಷ್ಟು ವಿದ್ಯಾರ್ಥಿಗಳು ಬ್ರೋ ನಮಗೆ KCET ಅಪ್ಲಿಕೇಶನ್ ಎಡಿಟ್ ಲಿಂಕ್ ಸಿಗ್ತಾ ಇಲ್ಲ, ಸೊ ಏನಿದೆ ಅಂತ ತೋರಿಸಿ ಅಂತ ಕೇಳ್ತಾ ಇದ್ರಿ. ಸೊ ಏನಿಲ್ಲ, ಬ್ರೌಸರ್ ಓಪನ್ ಮಾಡಿಬಿಟ್ಟು ಕೆ ಅಂತ ಸರ್ಚ್ ಮಾಡಿದ್ಮೇಲೆ ನಿಮಗೆ ಫಸ್ಟ್ ಲಿಂಕ್ ಸಿಗುತ್ತಲ್ವಾ, ಸೊ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಲಿಂಕ್ನ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಸೊ ಅದಾದಮೇಲೆ ಇಲ್ಲಿ 3 ಲೈನ್ಸ್ ಕಾಣುತ್ತಲ್ವಾ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಪ್ರವೇಶ ಅಂತ ಕಾಣಿಸ್ತಾ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಪ್ರವೇಶ ಆದಮೇಲೆ UGCET 2026 ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಿಮಗೆ ಇಲ್ಲಿ ನೋಡ್ಬೋದು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಇದೆ. ಆಮೇಲೆ ಇಲ್ಲಿ ಅಭ್ಯರ್ಥಿ ಚಟುವಟಿಕೆ ಲಿಂಕ್ಗಳು ಅಂತ ಇದಾವಲ್ವಾ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಸ್ಕ್ರೋಲ್ ಡೌನ್ ಮಾಡ್ಕೊತ ಬನ್ನಿ. ಸೊ ಆದಮೇಲೆ ನಿಮಗೆ ಇಲ್ಲಿ ಸಿಗುತ್ತೆ, ಇಲ್ಲಿ ನೋಡಿ UGCET 2026 ಆನ್ಲೈನ್ ಅರ್ಜಿ ಎಡಿಟ್ ಲಿಂಕ್ ಅಂತ ಸಿಗುತ್ತೆ. ಓಕೆನಾ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೋಡಿ ಈ ರೀತಿ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಓಕೆನಾ. ಸೊ ಅಲ್ಲಿ ನೀವು ನಿಮ್ಮ ಅಪ್ಲಿಕೇಶನ್ ನಂಬರ್ನ ಎಂಟ್ರ್ ಮಾಡಬೇಕು, ಮತ್ತು ಪಾಸ್ವರ್ಡ್ ಎಂಟ್ರ್ ಮಾಡಬೇಕು. ಆಮೇಲೆ ಇಲ್ಲಿರುವಂಥ ಕ್ಯಾಪ್ಚನ್ ಎಂಟ್ರ್ ಮಾಡಬೇಕಾಗುತ್ತೆ. ಓಕೆ, ಕ್ಯಾಪ್ಚನ್ ಎಂಟ್ರ್ ಮಾಡಿದ್ದಾದಮೇಲೆ ನಿಮಗೆ ರಿಜಿಸ್ಟರ್ ಮೊಬೈಲ್ ನಂಬರ್ ಇರುತ್ತಲ್ವಾ, ಸೊ ಆ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ. ಸೊ OTP ಥ್ರೂ ನೀವು ಲಾಗಿನ್ ಆಗಬೇಕಾಗುತ್ತೆ. ಸೊ ಸ್ಟೆಪ್ಸ್ ಎಲ್ಲ ಕರೆಕ್ಟಾಗಿ ಗೊತ್ತಾಯ್ತು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾರ್ಯಾರು ಅಪ್ಲಿಕೇಶನ್ ಎಡಿಟ್ ಮಾಡಬೇಕು ಅಂತ ಅಂತಿರ್ತಾರಲ್ವಾ, ಸೊ ಅವ್ರಿಗೆ ಶೇರ್ ಮಾಡಿ. ಸೊ ಇನ್ನೂ ಫಾಲೋ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ.